ಆತ್ಮೀಯ ನನ್ನ ನೆಚ್ಚಿನ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಬಹಳಷ್ಟು ಜನ ವಿದ್ಯಾರ್ಥಿಗಳು 10ನೇ ತರಗತಿ ಕಲಿತು ಶಾಲೆಯನ್ನು ಬಿಟ್ಟಿರ್ತೀರಿ, PUC ಕಲಿತು ಶಾಲೆಯನ್ನು ಬಿಟ್ಟಿರ್ತೀರಿ, ಡಿಗ್ರಿ ಕಲ್ತಿರ್ತೀರಿ, ಅದೇ ರೀತಿಯಾಗಿ ITI ಮಾಡಿರ್ತೀರಿ, ಅದೇ ರೀತಿಯಾಗಿ ಡಿಪ್ಲೊಮಾ ಮಾಡಿರ್ತೀರಿ, ಪ್ರತಿಯೊಂದು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿರ್ತೀರಿ. ಆದರೂ ಸಹಿತ ಯಾವ ಹುದ್ದೆಗಳಿಗೆ ನಾವು ಯಾವಾಗ ಅರ್ಜಿ ಹಾಕಬೇಕು ಅಂತಕ್ಕಂಥ ಸರಿಯಾಗಿ ಮಾಹಿತಿ ಇರುವುದಿಲ್ಲ. ಆದ್ದರಿಂದ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. 10ನೇ ತರಗತಿ ಮೇಲೆ ಇರಲಿ, PUC ಮೇಲೆ ಇರಲಿ, ಡಿಗ್ರಿ ಮೇಲೆ ಇರಲಿ, ಮತ್ತು ಬೇರೆ ಬೇರೆ ಕೋರ್ಸ್ಗಳ ಮೇಲೆ ಸಹಿತ ಆನ್ಲೈನ್ ಅರ್ಜಿ ಕರೆದೋದಕ್ಕೆ ನಾವು ಯಾವ ಉದ್ಯೋಗ ಮಾಹಿತಿ, ಪ್ರತಿನಿತ್ಯ ಉದ್ಯೋಗ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ RRB ಟೆಕ್ನಿಷಿಯನ್ ಹುದ್ದೆಗಳಿಗೆ 6200 ಹುದ್ದೆಗಳಿಗೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಇಲ್ಲಿ ಅರ್ಜಿ ಹಾಕಲಿಕ್ಕೆ ವಯಸ್ಸಿನ ಮಿತಿ ಎಷ್ಟಿರಬೇಕು, ಅದೇ ರೀತಿಯಾಗಿ ವಿದ್ಯಾರ್ಥಿ ಏನಾಗಿರಬೇಕು, ಆಮೇಲೆ ಯಾವ ಯಾವ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ, ಯಾವ ಯಾವ ಹುದ್ದೆಗಳು ಎಷ್ಟಿವೆ, ಆಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟದ, ಆಮೇಲೆ ಸಿಲಾಬಸ್ ಏನದ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳೇ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾವು ಯಾವುದೇ ಒಂದು ಉದ್ಯೋಗ ಮಾಹಿತಿಯನ್ನು ಬಿಟ್ಟಿಪ್ಪ ಅಂದ್ರೆ ತಕ್ಷಣ ನಿಮಗೇನಾಗ್ತದಪ್ಪ ಅಂದ್ರೆ ಅಲ್ಲಿ ನೋಟಿಫಿಕೇಷನ್ ಬರ್ತದೆ, ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮೂಲಕ ಕಮೆಂಟನ್ನು ಸಹಿತ ಮಾಡ್ತಾಯಿರಿ. ಹಾಗೆ ವಿಡಿಯೋಗಳು ನಿಮ್ಗೆ ಇಷ್ಟವಾಗ್ತಾಯಿದ್ರೆ ಲೈಕನ್ನು ಮಾಡ್ತಾಯಿರ್ರಿ. ಅಭ್ಯರ್ಥಿಗಳೇ, ಈಗಾಗಲೇ 30ನೇ ತಾರೀಕಿನಿಂದ ಅಗ್ನಿವೀರ ಆರ್ಮಿ ಪರೀಕ್ಷೆ ಪ್ರಾರಂಭವಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ನಾಲೆಜ್ ಕ್ವಶನ್ಗಳು ಏನೇನು ಬಂದಿದ್ದು, ಆಮೇಲೆ ಮ್ಯಾಥ್ಸ್ ಕ್ವಶನ್ಗಳು ಏನೇನು ಬಂದಿದ್ದು ನಿನ್ನೆ ದಿವಸ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ತಾಯಿದ್ರಿ. ಅದೇ ರೀತಿಯಾಗಿ ಇವತ್ತು ಸಹಿತ ಯಾವ ಯಾವ ಪ್ರಶ್ನೆಗಳು ಬಂದಾವ ಅಂತಕ್ಕಂಥದ್ದನ್ನು ಸಹಿತ ನಾನು ನಿಮ್ಗೆ ಹೇಳ್ತೀನಿ. ಅಭ್ಯರ್ಥಿಗಳು ಇನ್ನೊಂದು ಗೊತ್ತಿರಲಿ, ಅಗ್ನಿವೀರ ಆರ್ಮಿ ಶಿಫ್ಟ್ ವೈಸ್ ಏನಂದರೆ ಕ್ವಶನ್ಗಳನ್ನು ಚೇಂಜ್ ಬರ್ತಾ ಇದ್ದಾವೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಫಸ್ಟ್ನೇ ಶಿಫ್ಟ್ನಲ್ಲಿ ಈ ಕ್ವಶನ್ ಬಂದಿಲ್ಲ ಅಂತ ಕೇಳ್ತೀರಿ. ಒಬ್ಬರಿಗೊಂದು ಕ್ವಶನ್ ಬಂದರೆ ಒಬ್ಬರಿಗೊಂದು ರೀತಿ ಕ್ವಶನ್ಗಳು ಬರ್ತಾ ಇದ್ದಾವೆ. ಆದ್ದರಿಂದ ಫಸ್ಟ್ ಶಿಫ್ಟು, ಸೆಕೆಂಡು, ಥರ್ಡು ಈ ರೀತಿಯಾಗಿ ಶಿಫ್ಟ್ ವೈಸ ನಾವು ಕ್ವಶನ್ಗಳನ್ನು ಬಿಡ್ತಾ ಇದ್ವಿ. ಅಗ್ನಿವೀರ ಆರ್ಮಿ ಪರೀಕ್ಷೆ ಬರೆಯಲು ಹೊರಟಂಥ, ಆಮೇಲೆ ಮುಂದೆ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೂ ಭಾಳ ಅಂದರೆ ಭಾಳ ಹೆಲ್ಪ್ ಆಗ್ತದೆ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರಿ ಅಂದರೆ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಹಾಗಾದರೆ ಅಭ್ಯರ್ಥಿಗಳೇ, ಇವತ್ತಿಂದ ಏನಪ್ಪ ಅಂದ್ರೆ RRB ಟೆಕ್ನಿಷಿಯನ್ ಹುದ್ದೆಗಳಿಗೆ 6200 ಹುದ್ದೆಗಳಿಗೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ನೀವು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ 28 ಜೂನ್ 2025. ಅಂದ್ರೆ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 28 ಜುಲೈ 2025. ಇದು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ. ಆಮೇಲೆ ನೀವು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪೇಮೆಂಟ್ ಮಾಡ್ತೀರಿ, ಅಪ್ಲಿಕೇಶನ್ ಪೇಮೆಂಟನ್ನು ಮಾಡ್ತೀರಿ, ಅದು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 30 ಜುಲೈ 2025 ಅಪ್ಲಿಕೇಶನ್ ಫೀಸು. ಹಾಗಾದರೆ ಅಭ್ಯರ್ಥಿಗಳೇ, ಇಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಗ್ಗೆನೂ ಸಹಿತ ನಿಮಗೆ ಮಾಹಿತಿ ಇರಲಿ. ಈ ಸಲ ಇದಕ್ಕೆ ಏನಪ್ಪ ಅಂದ್ರೆ RRB ಟೆಕ್ನಿಷಿಯನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಸ್ವಲ್ಪ ಜಾಸ್ತಿ ಅದ. ಆದರೂ ಸಹಿತ ಯಾರೂ ಹಿಂದೆ ಸರಿಬೇಡ್ರಿ. ಯಾಕಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಫೀಸನ್ನು ತುಂಬ್ತೀರಿ. ಫೀಸ್ ತುಂಬಿದ ಮೇಲೆ ಅಪ್ಲಿಕೇಶನ್ ಹಾಕುವಾಗ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನೀವು ಆನ್ಲೈನ್ ಅರ್ಜಿ ಹಾಕುವಾಗ ಹೋಗಬೇಕು. ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, IFSC ಕೋಡ್ ನಂಬರ್ ಆಗಿರ್ಬೋದು, ಅದನ್ನೆಲ್ಲ ನೀವು ಹಾಕಿರಪ್ಪ ಅಂದ್ರೆ ನೀವು ಪರೀಕ್ಷೆ ಮುಗಿದ ಮೇಲೆ ನೀವು ಏನು ಅಪ್ಲಿಕೇಶನ್ ಫೀಸ್ ತುಂಬಿರ್ತೀರಲ್ಲ, ಆ ಫೀಸ್ ಏನಾಗ್ತದೆ ಅಂದ್ರೆ ನಿಮಗೆ ರಿಫಂಡ್ ಆಗ್ತದೆ, ವಾಪಸ್ ಆಗ್ತದೆ. ಅಂಜು ಅಂಥದ್ದು ಏನಿಲ್ಲ. ಯಾಕಂದ್ರೆ ನಮ್ಮ ಜೀವನ ಸಲುವಾಗಿ, ನಮ್ಮ ಜೀವನವನ್ನು ರೂಪಿಸೋ ಸಲುವಾಗಿ ನಾವು ಅರ್ಜಿಯನ್ನು ಹಾಕ್ತಾ ಇರ್ತೀವಿ. ಎಲ್ಲೋ ಏನೋ ಖರ್ಚು ಮಾಡ್ತಿರ್ತೀವಿ. ಆದರೆ ಅಪ್ಲಿಕೇಶನ್ ಫೀಸ್ ಸಲುವಾಗಿ ದಯವಿಟ್ಟು ಯಾರು ಹೆದರಿ ಅರ್ಜಿ ಹಾಕೋದನ್ನು ಹಿಂಸರಿಬೇಡ್ರಿ. ಹಾಗಾದರೆ ಸರ್, ಇಷ್ಟೆಲ್ಲ ಹೇಳತ್ತೀರಿ, ಅಪ್ಲಿಕೇಶನ್ ಫೀಸ್ ಎಷ್ಟೈತಿ ಅಂತೇಳಿ ನೀವು ಕೇಳ್ಬೋದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂದ್ರೆ ಜನರಲ್, OBC ಮತ್ತು EWS ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂದ್ರೆ 500 ರೂಪಾಯಿ ಫೀಸ್ ಅದ. ಅದೇ ರೀತಿಯಾಗಿ SC ಮತ್ತು ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅದ. ಬೇರೆ ಹುದ್ದೆಗಳಿಗೆ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆದರೆ ಇದರಲ್ಲಿ ಏನೈತಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಅದ.
ನಿಮಗೆ ಎಷ್ಟೈತಪ್ಪ ಅಂದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅದ ಅಭ್ಯರ್ಥಿಗಳೇ. ಅಪ್ಲಿಕೇಶನ್ ಫೀಸ್ ಐತಿ ಅಂತ ಹೇಳಿಸಿಂದ ಅರ್ಜಿ ಹಾಕೋದನ್ನು ದಯವಿಟ್ಟು ಯಾರು ನೀವು ಬಿಡಕ್ಕೆ ಹೋಗಬೇಡ್ರಿ. ಅದೇ ರೀತಿಯಾಗಿ ಇಲ್ಲಿ 2 ರೀತಿಯಾದಂಥ ಹುದ್ದೆಗಳನ್ನ ಕರೆದಾರ್ರಿ. ಒಂದು ಗ್ರೇಡ್ ಫಸ್ಟ್ ಹತ್ತದ, ಇನ್ನೊಂದು ಗ್ರೇಡ್ ಥರ್ಡ್ ಹತ್ತದ. 2 ರೀತಿಯಾಗಿ ಹುದ್ದೆಗಳನ್ನ ಕರೆದಾರ. 2 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕು, ಆಮೇಲೆ ಏನೇನು ಸಿಲಾಬಸ್ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಏಜ್ ಲಿಮಿಟ್ ಎಷ್ಟೈತಪ್ಪ ಅಂದ್ರೆ 18ರಿಂದ 33. ಇದು ಯಾರಿಪ್ಪ ಅಂದ್ರೆ ಗ್ರೇಡ್ ಫಸ್ಟ್ ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಹಾಕೋರಿಗೆ 18ರಿಂದ 33 ವಯಸ್ಸದ. ಆಮೇಲೆ ಇಲ್ಲಿ ಪೋಸ್ಟ್ ಎಷ್ಟದವಪ್ಪ ಅಂದ್ರೆ ಗ್ರೇಡ್ ಫಸ್ಟ್ ಹಾಕೋರಿಗೆ 183 ಹುದ್ದೆಗಳದವು. ಅದು 18ರಿಂದ 33 ವಯಸ್ಸಾದವರು ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಗ್ರೇಡ್ ಥರ್ಡ್ ಅಂದರೆ ಗ್ರೇಡ್ 3 ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 6055 ಹುದ್ದೆಗಳದಾವೆ. ಇಲ್ಲಿ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 30 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಗ್ರೇಡ್ ಫಸ್ಟ್ ಇರ್ಬೋದು, ಆಮೇಲೆ ಗ್ರೇಡ್ ಥರ್ಡ್ ಇರ್ಬೋದು. ನೀವೇನು ಅರ್ಜಿ ಹಾಕತ್ತೀರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ವಯಸ್ಸಿನ ಮಿತಿ OBC ಅಭ್ಯರ್ಥಿಗಳಿದ್ರೆ ವಯಸ್ಸಿನ ಮಿತಿ ಏನಿರ್ತೈತಪ್ಪ ಅಂದ್ರೆ 3 ವರ್ಷ ವಯಸ್ಸಿನ ಸಡಿಲಿಕ್ಕಿದೆ. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ ಇಲ್ಲಿ 5 ವರ್ಷ ವಯಸ್ಸಿನ ಸಡಿಲಿಕ್ಕೆ ಇರ್ತದೆ. ನಿಮಗೆಲ್ಲರಿಗೂ ಇದು ಗೊತ್ತಿರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸಿಲಾಬಸ್ ಯಾವ ರೀತಿ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ಗ್ರೇಡ್ ಫಸ್ಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈಗ ಎಲ್ಲ ಪರೀಕ್ಷೆಗಳು ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಎಲ್ಲ CBT ಅಂದ್ರೆ ರೀ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತಾ ಇದ್ದಾವೆ. ಆದ್ದರಿಂದ ಇಲ್ಲಿಯೂ ಸಹಿತ ಗ್ರೇಡ್ ಫಸ್ಟ್ ಎಕ್ಸಾಮ್ ಹೆಂಗೈತಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದ್ರೆ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬರ್ತಾವೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅಭ್ಯರ್ಥಿಗಳು ನೀವು ತಿಳ್ಕೊಬೇಕಾಗ್ತದೆ. ಇಲ್ಲಿ ನೀವು ನೋಡ್ಬೋದು ಜನರಲ್ ಅವೇರ್ನೆಸ್ 10 ಕ್ವಶನ್ ಇರ್ತದೆ. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಎಷ್ಟು ಪ್ರಶ್ನೆ ಇರ್ತಾವೆ ಅಂದ್ರೆ 15 ಪ್ರಶ್ನೆಗಳು ಇರ್ತಾವೆ. ಅದೇ ರೀತಿಯಾಗಿ ಬೇಸಿಕ್ ಕಂಪ್ಯೂಟರ್ ಎಷ್ಟು ಕ್ವಶನ್ ಇರ್ತಾವೆ ಅಂದ್ರೆ 20 ಕ್ವಶನ್ ಇರ್ತಾವೆ ರೀ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ಅವು ಎಷ್ಟು ಕ್ವಶನ್ ಅದಾವೆ ಅಂದ್ರೆ 20 ಕ್ವಶನ್ ಅದಾವೆ. ಅದೇ ರೀತಿಯಾಗಿ ಬೇಸಿಕ್ ಸೈನ್ಸ್ ಮೇಲೆ 35 ಕ್ವಶನ್ ಅದಾವೆ. ಟೋಟಲ್ ಎಷ್ಟಪ್ಪ ಅಂದ್ರೆ 100 ಕ್ವಶನ್ ಅದಾವೆ, 100 ಮಾರ್ಕ್ಸ್ ಅದಾವೆ ಅಭ್ಯರ್ಥಿಗಳೇ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಈ ಗ್ರೇಡ್ ಫಸ್ಟ್ ಪರೀಕ್ಷೆ ಬರೀಲಿಕ್ಕೆ ಟೈಮ್ ಎಷ್ಟಿರ್ತೈತಪ್ಪ ಅಂದ್ರೆ 1.5 ಗಂಟೆ. 1.5 ಗಂಟೆ ಅಂದ್ರೆ ರೀ 90 ನಿಮಿಷ ಅವಕಾಶ ಇರ್ತದೆ. 90 ನಿಮಿಷದಲ್ಲಿ ನೀವು ಪರೀಕ್ಷೆಯನ್ನು ಬರಿಬೇಕಾಗ್ತದೆ. ಹಾಗಾದರೆ ಅಭ್ಯರ್ಥಿಗಳೇ ಅದೇ ರೀತಿಯಾಗಿ ಗ್ರೇಡ್ ಥರ್ಡ್ ಅಂದರೆ ಗ್ರೇಡ್ 3 ಹುದ್ದೆಗಳಿಗೆ ಸಿಲಾಬಸ್ ಏನೇನು ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದು ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿಲ್ಲ ಏನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸು 25 ಕ್ವಶನ್ ಅದಾವೆ. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಎಷ್ಟಿದಾವಪ್ಪ ಅಂದ್ರೆ 25 ಕ್ವಶನ್ಗಳದಾವೆ. ಅದೇ ರೀತಿಯಾಗಿ ಸೈನ್ಸ್ ಮೇಲೆ ಎಷ್ಟಪ್ಪ ಅಂದ್ರೆ 40 ಪ್ರಶ್ನೆಗಳದಾವೆ. ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ ಎಷ್ಟು ಕ್ವಶನ್ ಅದಾವಪ್ಪ ಅಂದ್ರೆ 10 ಕ್ವಶನ್ಗಳದಾವೆ. ಅದೇ ರೀತಿಯಾಗಿ ಟೋಟಲ್ ಆಗಿ ಏನಪ್ಪ ಅಂದ್ರೆ 100 ಕ್ವಶನ್ ಅದಾವೆ, 100 ಮಾರ್ಕ್ಸ್ ಅದಾವೆ. ಇದು ಗ್ರೇಡ್ 3 ಇದು ಸೇಮ್ ಬರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಇಲ್ಲಿ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕು, ನೀವೆಲ್ಲ ಕಾಯ್ತಾ ಇದ್ದೀರಿ ಏನಪ್ಪ ಅಂದ್ರೆ ಸರ್ ಇನ್ಕತನ ಎಲ್ಲ ಹೇಳ್ಕೊತ ಬಂದ್ರಿ, ಕ್ವಾಲಿಫಿಕೇಷನ್ ಏನು ಬೇಕು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಇಲ್ಲ ಅಂತ ಹೇಳಿದ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ. ಇಲ್ಲಿ ವಿದ್ಯಾರ್ಥಿ ಕ್ವಾಲಿಫಿಕೇಷನ್ ಏನಪ್ಪ ಅಂದ್ರೆ ಗ್ರೇಡ್ ಫಸ್ಟ್ ಹುದ್ದೆಗೆ ಯಾರಾದರೂ ಅರ್ಜಿ ಹಾಕೋರಿದ್ರಿ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂದ್ರೆ ನೀವು BScಯನ್ನು ಕಲಿತಂಥ ಅಭ್ಯರ್ಥಿಗಳು ಗ್ರೇಡ್ ಫಸ್ಟ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಹಾಕಬಹುದು. ಅಂದ್ರೆ ಇಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಒಳಗೆ ಅಂದರೆ BSc ಒಳಗೆ ನೀವು ಏನೇನು ಕಲ್ತಿರ್ಬೇಕಪ್ಪ ಅಂದ್ರೆ ಫಿಸಿಕ್ಸ್ ಇರಬೇಕು, ಎಲೆಕ್ಟ್ರಾನಿಕ್ಸು, ಆಮೇಲೆ ಕಂಪ್ಯೂಟರ್ ಸೈನ್ಸು, ಆಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನೀವು BSc ಒಳಗೆ ಇವೆಲ್ಲ ನೀವು ಕಲ್ತಿದ್ರಪ್ಪ ಅಂದ್ರೆ ನೀವು ಇಲ್ಲಿ ಅರ್ಜಿಯನ್ನು ಹಾಕಬಹುದು. ಅದೇ ರೀತಿಯಾಗಿ ಮತ್ತು ಇನ್ನು ಯಾರಿಗೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಗ್ರೇಡ್ ಫಸ್ಟ್ಗೆ ಅವಕಾಶ ಇರ್ತೈತಪ್ಪ ಅಂದ್ರೆ ಡಿಪ್ಲೊಮಾ 3 ವರ್ಷ ಕೋರ್ಸನ್ನು ಯಾರು ಮಾಡಿರ್ತೀರಿ ಅವರು ಸಹಿತ ಇಲ್ಲಿ ಗ್ರೇಡ್ ಫಸ್ಟ್ ಹುದ್ದೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಗ್ರೇಡ್ 3 ಭಾಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ರು, ಸರ್ ಬರೀ 10ನೇ ತರಗತಿ ಮೇಲೆ ಹೇಳ್ತೀರಿ, PUC ಮೇಲೆ ಹೇಳ್ತೀರಿ, ಡಿಗ್ರಿ ಮೇಲೆ ಹೇಳ್ತೀರಿ, ಆದರೆ ITI ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಅವಕಾಶ ಎಲ್ಲಿ ಸಿಗ್ತದೆ ಅಂತ ಕೇಳ್ತಾ ಇದ್ರಿ. ITI ಆದಂಥ ಅಭ್ಯರ್ಥಿಗಳಿಗೆ ನಿಮಗೆ ಇಲ್ಲಿ ಒಳ್ಳೆಯ ಅವಕಾಶ ಅದ. ಯಾಕಂದ್ರೆ 6055 ಹುದ್ದೆಗಳಿಗೆ ITIದವರಿಗೆ ಇದು ಗ್ರೇಡ್ 3 ಅಂತಕ್ಕಂಥ ಹುದ್ದೆಗಳಿದಾವೆ. ಇಲ್ಲಿ ITI ಆದಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಫಿಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಮೆಕ್ಯಾನಿಕ್ ಡಿಸೈನ್ ಆಗಿರ್ಬೋದು, ಫಿಟರ್ ಆಗಿರ್ಬೋದು. ಈ ರೀತಿ ITI ಪಾಸಾದಂಥ ಅಭ್ಯರ್ಥಿಗಳು ಸಹಿತ ಒಳ್ಳೆಯ ಅವಕಾಶ ಅದ. ಅದು ಏನಪ್ಪ ಅಂದ್ರೆ 6055 ಹುದ್ದೆಗಳಿಗೆ ITI ಅಭ್ಯರ್ಥಿಗಳಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ ನಮ್ಮ
ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲಿಗೆ ಈಗಾಗಲೇ 1,83,000ಕ್ಕಿಂತ ಅಧಿಕ ಜನ ಸಬ್ಸ್ಕ್ರೈಬನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ನಮ್ಮ ಸಂಸ್ಥೆ ಸಹಿತ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಪ್ರೆಸೆಂಟಾಗಿ ಇವತ್ತಿಂದನೇ ಪ್ರಾರಂಭ ಮಾಡ್ತಾಯಿದ್ವಿ. ಏನಪ್ಪ ಅಂದ್ರೆ SSC GD ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾಯಿದ್ವಿ. ಅದೇ ರೀತಿಯಾಗಿ ಸ್ಟೇಟ್ ಪೊಲೀಸ್ ಯಾವಪ್ಪ ಅಂದ್ರೆ ಸಿವಿಲ್ ಪೊಲೀಸ, DR, KSRP, KSISF, CAR ಈ ಹುದ್ದೆಗಳಿಗೂ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲದೆ RPF ಪರೀಕ್ಷೆ ಪಾಸಾದಂಥ ಅಭ್ಯರ್ಥಿಗಳಿಗೂ ಸಹಿತ ಫಿಸಿಕಲ್ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ ಅಗ್ನಿವೀರ ಆರ್ಮಿ ಪರೀಕ್ಷೆ ಮುಗಿದ ಮೇಲೆ ಆ ಅಭ್ಯರ್ಥಿಗಳಿಗೂ ಸಹಿತ ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದ್ವಿ. ನಮ್ಮ ಸಂಸ್ಥೆಯ ವಿಶೇಷ ಏನಪ್ಪ ಅಂದ್ರೆ 400 ಮೀಟರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದೇ ರೀತಿಯಾಗಿ 5 ಕಿಲೋಮೀಟರ್ ಓಡುವಂಥ ಅಭ್ಯರ್ಥಿಗಳಿಗೆ ರಸ್ತೆ ಮೇಲೆ ಮತ್ತು ಗ್ರೌಂಡದಲ್ಲಿ ಎರಡೂ ರೀತಿಯಾಗಿ ಇಲ್ಲಿ ತರಬೇತಿಯನ್ನು ನೀಡ್ತಾ ಇದ್ವಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶದ ಪ್ರವೇಶ ಪ್ರಾರಂಭವಾಗಿವೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.